ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಈ ನೋಟಿಫಿಕೇಷನನ್ನು ಜನವರಿ 20ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳು ಬಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಆಗಿರುತ್ತವೆ. ಇನ್ನು ಯಾವ್ಯಾವ ಹುದ್ದೆ ಅಂತ ನೋಡೋದಾದರೆ ಸೂಪರ್ಡೆಂಟ್ನ ಒಟ್ಟು 10 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಾಸಿಕ 35,000ದಿಂದ 1,12,000ವರೆಗೆ ವೇತನವಿರುತ್ತದೆ. ಇನ್ನು ಈ ಹುದ್ದೆಯ ಪೋಸ್ಟಿಂಗ್ ಬಂದು ರೀಜನಲ್ ಆಫೀಸ್ ನಾಗ್ಪುರ್ ಮತ್ತು ಶಿಮ್ಲಾ ಕೋಲ್ಕತ್ತಾದಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು 2ನೇ ಹುದ್ದೆಯಾಗಿ ಡ್ರಾಫ್ಟ್ ಮ್ಯಾನ್ನ 2 ಹುದ್ದೆಗಳು ಖಾಲಿ ಇದ್ದು ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 35,000ದಿಂದ 1,12,000ವರೆಗೂ ಪೇಮೆಂಟ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಕೋಲ್ಕತ್ತಾ ಮತ್ತು HQ ದೆಹ್ರಾದೂನ್ನಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು 3ನೇದಾಗಿ ಸ್ಟೆನೋಗ್ರಾಫರ್ನ 5 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 35,000ದಿಂದ 1,12,000ವರೆಗೆ ವೇತನವಿದ್ದು ನಾಗ್ಪುರ್, ಬ್ಯಾಂಗ್ಳೂರು ಮತ್ತು ಕೋಲ್ಕತ್ತಾದಲ್ಲಿ ಈ ಹುದ್ದೆಯ ಪೋಸ್ಟಿಂಗ್ ಇರುತ್ತದೆ. ಇನ್ನು ಕೊನೆಯದಾಗಿ ಒಪೇರ್ ಡಿವಿಷನ್ ಕ್ಲರ್ಕ್ನ ಹುದ್ದೆಗಳು ಖಾಲಿ ಇದ್ದು 3 ಹುದ್ದೆಗಳು ಮಾತ್ರ ಖಾಲಿ ಇರುತ್ತವೆ. ಈ ಹುದ್ದೆಗೆ ಆಯ್ಕೆಯಾದಲ್ಲಿ 25,000ದಿಂದ 81,000ವರೆಗೆ ವೇತನವಿರುತ್ತದೆ. ಮತ್ತು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಕೋಲ್ಕತ್ತಾ ಮತ್ತು ಬ್ಯಾಂಗ್ಳೂರಿನಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ www.fsi.nic.in ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿದ್ದು ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷ ಆಗಿರುತ್ತೆ. ಸೂಪರ್ಡೆಂಟ್ನ ಗ್ರೂಪ್ ಬಿ ಈ ಹುದ್ದೆ ಆಗಿದ್ದು ಇದು 10 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಡ್ರಾಫ್ಟ್ ಮ್ಯಾನ್ನ 2 ಹುದ್ದೆಗಳು ಮತ್ತು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 25,000ದಿಂದ 81,000ವರೆಗೂ ಬೇಸಿಕ್ ಪೇಮೆಂಟ್ ಇರುತ್ತದೆ. ಪ್ರೀ-ರಿಜಿಸ್ಟರ್ ಸ್ಕೇಲ್ಗಾಗಿ ನಿಮಗೆ ಮಂತ್ಲಿ 330 ರೂಪಾಯಿಂದ 560ವರೆಗೂ ನಿಮಗೆ ಕೊಡ್ತಾರೆ. ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷ ಆಗಿರುತ್ತದೆ. ಮತ್ತು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರು ಫೋಟೋಸು ಮತ್ತು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿ ಕಳಿಸಿ. ಮತ್ತು 3ನೇದಾಗಿ ಸ್ಟೆನೋಗ್ರಾಫರ್ನ ಹುದ್ದೆಗಳಿಗೆ 6 ಇಯರ್ಸ್ ನಿಮಗೆ 3 ಇಯರ್ಸ್ ನಿಮಗೆ ಈ ಹುದ್ದೆಯ ಪೀರಿಯಡ್ ಇರುತ್ತೆ. ಹಾಗೆ ಈ ಹುದ್ದೆಗೆ ಎಲ್ಲ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಕ್ಲರ್ಕ್ನ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷ ಆಗಿದ್ದು ಒಟ್ಟು 3 ಹುದ್ದೆ ಖಾಲಿ ಇರುತ್ತೆ.
ಮತ್ತು ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರು ಬೇಕಾಗುವಂಥ ಡಾಕ್ಯುಮೆಂಟ್ ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಏನು ಎಜುಕೇಷನ್ ಎಲ್ಲ ಇನ್ಫಾರ್ಮೇಷನ್ ಏನೂ ತಿಳಿಸಿಲ್ಲ. ಆಲ್ಮೋಸ್ಟ್ 12th ಮತ್ತು ಗ್ರ್ಯಾಜುಯೇಷನ್ ಆಗಿರೋವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಕ್ಲರ್ಕ್ನ ಹುದ್ದೆಗೆ ಬಂದು ಈಕ್ವಲೆಂಟ್ ಅಂದರೆ ಸೆಕೆಂಡ್ PUC ಆಗಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಕೊನೆ ದಿನಾಂಕ ನೀಡಿಲ್ಲ. ಕೊನೆ ದಿನಾಂಕ ನೀಡೋದ್ರೊಳಗೆ ನೀವು ಅಪ್ಡೇಟ್ ಮಾಡ್ತಾರೆ ವೆಬ್ಸೈಟಲ್ಲಿ. ಅದರೊಳಗಡೆ ಆಗಿ ನೀವು ನಿಮ್ಮ ಅಪ್ಲಿಕೇಶನ್ಗಳನ್ನ ಸಲ್ಲಿಸಿ. ಇನ್ನು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿದ್ಯೆಯ ನೋಟಿಫಿಕೇಷನ್ ನಿಮಗೆ ಬೇಕಾದರೆ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮತ್ತು ನಿಮಗೆ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ ಏನಾದರೂ ಬೇಕಾದರೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಕೂಡ ಇದ್ದು, ಆ ಚಾನಲ್ ಕೂಡ ಜಾಯ್ನ್ ಆಗಿ. ಅವುಗಳ ಲಿಂಕನ್ನು ನಮ್ಮ ಚಾನಲ್ ಬಯೋದಲ್ಲಿ ನೀಡಿರ್ತೀನಿ. ಧನ್ಯವಾದಗಳು.